ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇವತ್ತು 9ನೇ ತರಗತಿಯ SA2 ವಾರ್ಷಿಕ ಪರೀಕ್ಷೆ ಮಾರ್ಚ್ 2023ಕ್ಕಾಗಿ ವಿಜ್ಞಾನ ವಿಷಯದಲ್ಲಿ ಕಲಿಕಾ ಚೇತರಿಕೆ ಮತ್ತು ರಾಜ್ಯ ಪಠ್ಯ ಪುಸ್ತಕಗಳಲ್ಲಿ ಯಾವೆಲ್ಲ ಬಹು ನಿರೀಕ್ಷಿತ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನಮ್ಮದೇ ಇನ್ನೊಂದು ಯೂಟ್ಯೂಬ್ ಚಾನಲ್ ಅದ SP ಕ್ರಿಯೇಷನ್ಸ್ ಅಂತ. ಅದರ ಲಿಂಕ್ಸ್ ಐತೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದರ ಯೂಟ್ಯೂಬ್ ಚಾನಲಲ್ಲಿನೂ ಕೂಡ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಸಿಗ್ತಾವೆ. ಸೊ ನೋಡೋಣ, ತಾವುಗಳು ನಿಮ್ಮ SA2 ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ವಿಷಯಾಂಶಗಳನ್ನು ಓದ್ಕೊಂಡು ಹೋಗಬೇಕು, ಯಾವೆಲ್ಲ ಕ್ವಶನ್ಸ್ಗಳು ಬರಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ದ್ರವ್ಯದ ಭೌತಿಕ ಸ್ವರೂಪದ ಬಗ್ಗೆ ನೋಡ್ಕೊಂಡು ಹೋಗಿ, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇದೆ. 2, ದ್ರವ್ಯದ ಕಣಗಳ ಗುಣಲಕ್ಷಣಗಳು, ದ್ರವ್ಯದ ಸ್ಥಿತಿಗಳು. ಸೊ ದ್ರವ್ಯದಲ್ಲಿ ಎಷ್ಟು ಸ್ಥಿತಿಗಳಿರ್ತವೆ, ಪ್ರತಿ ದ್ರವ್ಯದ ಸ್ಥಿತಿಗಳಲ್ಲಿ ನಾವುಗಳನ್ನ ಯಾವ ಥರನಾಗಿ ಕಾಣ್ತೀವಿ ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮುಂದೆ ತಾಪ ಮತ್ತು ಒತ್ತಡ ಬದಲಾವಣೆಯ ಪರಿಣಾಮಗಳು, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟ್ ಅದ ವಿದ್ಯಾರ್ಥಿಗಳೇ. ಸೊ ತಾವು ಇದನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಹೋಗಲೇಬೇಕು. ತಾಪ ಮತ್ತು ಒತ್ತಡ ಬದಲಾವಣೆ ಪರಿಣಾಮ. ಮುಂದೆ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಬಾಷ್ಪೀಕರಣ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಕೆಲ್ವಿನ್ನಿಂದ ಸೆಲ್ಸಿಯಸ್ಗೆ ವರ್ಗಾಯಿಸೋದು, ಮುಂದೆ ಸೆಲ್ಸಿಯಸ್ನಿಂದ ಕೆಲ್ವನ್ಗೆ ಪರಿವರ್ತನೆಯನ್ನು ಮಾಡ್ತಕ್ಕಂಥ ಕ್ರಮ ಇದೆ. ಇಲ್ಲಿಂದನೂ ಕೂಡ ನಿಮಗೆ 2 ಅಂಕದ ಪ್ರಶ್ನೆಗಳು ಖಂಡಿತವಾಗಿ ವಿದ್ಯಾರ್ಥಿಗಳೇ ಕೇಳ್ತಾರೆ. ಮುಂದೆ ಮಿಶ್ರಣದ ಅರ್ಥ, ಅಂದರೆ ಮಿಶ್ರಣ ಅಂದರೆ ಯಾವುದಕ್ಕೆ ನಾವು ಮಿಶ್ರಣ ಅಂತ ಕರಿತೀವಿ, ಮತ್ತು ಈ ಮಿಶ್ರಣದ ವಿಧಗಳ ಬಗ್ಗೆನೂ ಕೂಡ ತಾವೇನು ಮಾಡ್ಕೊಳ್ಬೇಕಾಗ್ತದೆ, ನೋಡ್ಕೊಂಡು ಹೋಗಬೇಕಾಗ್ತದೆ. ದ್ರಾವಣದ ಅರ್ಥ, ಹಾಗಾದರೆ ದ್ರಾವಣ ಯಾವೆಲ್ಲ ಗುಣಗಳನ್ನು ಹೊಂದಿರ್ತದೆ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನಿಲಂಬಿತ ಮಿಶ್ರಣದ ಅರ್ಥ ಮತ್ತು ಲಕ್ಷಣಗಳು, ಇಲ್ಲಿ ದ್ರಾವಣ ಮತ್ತು ನಿಲಂಬಿತ ಮಿಶ್ರಣ ಈ 2 ಘಟಕಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳೇ ಆಗಿದ್ದಾವೆ. ಇಲ್ಲಿ ಒಂದಂತೂ ಕೂಡ ಖಂಡಿತವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಸ್, ಅದು ದ್ರಾವಣ ಆಗ್ಬೋದು ಅಥವಾ ನಿಲಂಬಿತ ಮಿಶ್ರಣ ಅಥವಾ ಮಿಶ್ರಣನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಕಲ್ಪನೆಗಳೇ ಆಗಿದ್ದಾವೆ. ಮುಂದೆ ಬರ್ತಕ್ಕಂಥದ್ದು ನೋಡೋದಾದರೆ ಕಲೀಲ ದ್ರಾವಣದ ಅರ್ಥ ಮತ್ತು ಲಕ್ಷಣಗಳು, ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದ ವಿದ್ಯಾರ್ಥಿಗಳೇ. ಇದನ್ನು ಕೂಡ ತಾವುಗಳು ನೋಡ್ಕೊಂಡು ಹೋಗಬೇಕು. ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಿಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಕೆಲವೊಂದಿಷ್ಟು ಪದ್ಧತಿಗಳು ಬರ್ತಾವ, ವಿಧಗಳು ಬರ್ತಾವ, ಅವುಗಳನ್ನು ನೋಡ್ಕೊಂಡು ಹೋಗಿ. ಯಾವ ವಿಧದಲ್ಲಿ ಯಾವ ತರಹದ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸ್ತಾರೆ, ಅದಕ್ಕೆ ಯಾವೆಲ್ಲ ಕ್ರಮಗಳಿದ್ದಾವೆ ಅನ್ನೋದನ್ನು ಸಹಿತ ನೀವುಗಳು ಅದನ್ನು ಏನು ಮಾಡ್ಕೊಳ್ಬೇಕಾಗ್ತದೆ, ನೋಡಿಕೊಂಡು ಹೋಗಬೇಕಾಗ್ತದೆ. ಇನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿನೂ ಕೂಡ ನಿಮಗೆ ವ್ಯತ್ಯಾಸ ಬರಲಿಕ್ಕೂ ಕೂಡ ಕೇಳ್ತಾರೆ, ಅಥವಾ ಕೆಲವೊಂದಿಷ್ಟು ಭೌತ ಬದಲಾವಣೆಗಳಿಗೆ ಮತ್ತು ರಾಸಾಯನಿಕ ಬದಲಾವಣೆಗಳಿಗೆ ತಮಗೆ ಏನು ಮಾಡ್ತಾರೆ, ಉದಾಹರಣೆಗಳನ್ನು, ಅದರ ಲಕ್ಷಣಗಳನ್ನು ಸಹಿತ ಬರಲಿಕ್ಕೆ ನಿಮ್ಗೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಕೇಳ್ತಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಧಾತು, ಸೊ ಧಾತುಗಳ ಅರ್ಥ, ಸಂಯುಕ್ತಗಳ ಅರ್ಥ, ರಾಶಿ ಸಂರಕ್ಷಣಾ ನಿಯಮ, ಸ್ಥಿರ ಅನುಪಾತಗಳ ನಿಯಮ, ಡಾಲ್ಟನ್ ಪರಮಾಣು ಸಿದ್ಧಾಂತದ ನಿಯಮ. ಸೊ ಇವು 3 ಮೋಸ್ಟ್ ಇದ್ದಾವೆ. ಸೊ ಇಲ್ಲಿಂದ ಕ್ವಶನ್ಸ್ಗಳು ಖಂಡಿತವಾಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ. ಅದು ರಾಶಿ ಸಂರಕ್ಷಣಾ ನಿಯಮದ ಬಗ್ಗೆ ಆಗಿರ್ಬೋದು, ಅಥವಾ ಸ್ಥಿರ ಅನುಪಾತಗಳ ನಿಯಮದ ಬಗ್ಗೆ ಆಗಿರ್ಬೋದು, ಅಥವಾ ಡಾಲ್ಟನ್ನ ಪರಮಾಣು ಸಿದ್ಧಾಂತದ ಬಗ್ಗೆನೂ ಕೂಡ ತಮಗೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಇನ್ನು ಮುಂದೆ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಪರಮಾಣು. ಸೊ ಪರಮಾಣು ಅಂದರೆ ಯಾವುದಕ್ಕೆ ಪರಮಾಣು ಅಂತ ಕರಿತೀವಿ. ಮುಂದೆ ಬರ್ತಕ್ಕಂಥದ್ದು ಧಾತುಗಳ ಸಂಕೇತಗಳು. ಸೊ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಮತ್ತು ಕಲಿಕಾ ಚೇತರಿಕೆ ಪುಸ್ತಕಗಳಲ್ಲಿ ಕೆಲವೊಂದಿಷ್ಟು ಧಾತುಗಳನ್ನು ಕೊಟ್ಟಿದ್ದಾರೆ. ಆ ಧಾತುಗಳ ಸಂಕೇತಗಳನ್ನು ಸಹಿತ ತಮಗೆ ಏನಾಗಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಯಾನಿನ ಅರ್ಥ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಯಾವುದಕ್ಕೆ ಅಯಾನು ಅಂತ ಕರಿತೀವಿ, ಸೊ ಅದನ್ನು ಯಾವ ತನಗೆ ನಾವು ವ್ಯಾಖ್ಯೆಗಳನ್ನು ಕೊಡಬಹುದು ಅನ್ನೋದನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್. ಮುಂದೆ ಈ ರಾಸಾಯನಿಕ ಸೂತ್ರ ಬರೀತಕ್ಕಂಥ ವಿಧಾನಗಳು, ಇಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಸೂತ್ರಗಳನ್ನು ಬರೀಬೇಕಾದ್ರೆ ವಿದ್ಯಾರ್ಥಿಗಳೇ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ನಿಯಮಗಳನ್ನು, ವಿಧಾನಗಳನ್ನು ಅನುಸರಿಸ್ಕೊಳ್ತೀವಿ. ಯಾಕಂದರೆ ಅದನ್ನ ಇತ್ತಂದ್ರೆ ಮಾತ್ರ ನಾವು ರಾಸಾಯನಿಕ ಸಮೀಕರಣಗಳನ್ನು, ಸೂತ್ರಗಳನ್ನು ಬರೀಬೋದು. ಸೊ ಆ ರಾಸಾಯನಿಕ ಸೂತ್ರದ ಬಗ್ಗೆನೂ ಕೂಡ ತಮಗೆ ಏನಾಗಬೇಕು, ಸಂಪೂರ್ಣವಾಗಿರ್ತಕ್ಕಂಥ ಪರಿಕಲ್ಪನೆ ನೋಡ್ಕೊಂಡು ಹೋಗಿ. ಮುಂದೆ ವೆಲೆನ್ಸಿ ಮತ್ತು ಸಂಯೋಗ ಸಾಮರ್ಥ್ಯಗಳು ಅಂತ ಕರೀತಾರೆ. ಇಲ್ಲಿ ವೆಲೆನ್ಸಿ ಅಂದ್ರೂ ಕೂಡ ಒಂದೇ, ಸಂಯೋಗ ಸಾಮರ್ಥ್ಯ ಅಂದ್ರೂ ಕೂಡ ಒಂದೇ. ಸೊ ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಅಣುರಾಶಿ ಮತ್ತು ಮೋಲ್, ಸೊ ಮೋಸ್ಟ್ ಇಂಪಾರ್ಟೆಂಟ್. ಮೋಲ್ ಅಥವಾ ರಾಶಿಯನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು. ಪರಮಾಣುವಿನ ರಚನೆ, ಸೊ ಪರಮಾಣುಗಳು ಹೇಗೆ ರಚನೆಗೊಂಡಿದ್ದಾವೆ, ಪರಮಾಣುವಿನ ರಚನೆಯ ಅಂಶಗಳು ಏನು, ಅದನ್ನು ನೋಡ್ಕೊಂಡು ಹೋಗಿ. ಮುಂದೆ ಬೋರ್ ಪರಮಾಣು ಮಾದರಿ, ಸೊ ಅದ್ರ ಸಹಿತ ಸ್ವಲ್ಪ ಇಂಪಾರ್ಟೆಂಟ್ ಅದ, ಅದರ ಚಿತ್ರನೂ ಕೂಡ ತಮಗೆ ಗೊತ್ತಿರಬೇಕು. ಇನ್ನು ಮುಂದೆ ಕೇಳ್ತಾರೆ ವಿದ್ಯಾರ್ಥಿಗಳೇ ಸಮಸ್ಥಾನಿಗಳು ಮತ್ತು ಐಸೋಬಾರ್ ಅಂತಕ್ಕಂಥದ್ದು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಂದರೆ ಸಮಸ್ಥಾನಿಗಳ ಅರ್ಥ ಮತ್ತು ಅದಕ್ಕೆ ಉದಾಹರಣೆಗಳನ್ನ ಕೇಳ್ತಾರೆ.
ಐಸೋಬಾರ್ನ ಅರ್ಥ ಮತ್ತು ಅದಕ್ಕೆ ಉದಾಹರಣೆಗಳನ್ನ ಕೇಳ್ತಾರೆ, ಅದನ್ನು ಸಹಿತ ತಾವುಗಳು ನೋಡ್ಕೊಂಡು ಹೋಗಬೇಕು. ಜೀವಕೋಶದ ಅರ್ಥ ಮತ್ತು ಪ್ರಮುಖ ಘಟಕಗಳು ಇಲ್ಲಿ ಬತ್ತು. ಯಾಕೆಂದರೆ ಜೀವಿಯ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ಘಟಕವನ್ನು ನಾವೇನಂತ ಕರಿತೀವಿ ವಿದ್ಯಾರ್ಥಿಗಳೇ? ಜೀವಕೋಶ ಅಂತೀವಿ. ಕೋಶಪೊರೆ, ಕೋಶದ್ರವ್ಯ, ಕೋಶ ಕೇಂದ್ರ ಈ ಮೂರು ಮುಖ್ಯ ಘಟಕಗಳು. ಅದ್ರ ಜೊತೆಗೆ ಬೇರೆ ಘಟಕಗಳ ಸಹಿತನೂ ಕೂಡ ತಮಗೆ ಗಾಲ್ಗಿ ಸಂಕೀರ್ಣ, ಮೈಟ್ರೋಕಾಂಡ್ರಿಯಾ, ಲೈಸೋಸೋಮ್, ರಸದಾನಿ, ಓಕೆ, ಇವುಗಳ ಬಗ್ಗೆನೂ ಕೂಡ ತಮಗೆ ಪರಿಚಯ ಇರಬೇಕು. ಇಲ್ಲಿ ಒಂದು ವ್ಯತ್ಯಾಸನೂ ಕೂಡ ಕೇಳ್ತಾರೆ, ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಮೇಲೆ ಸಸ್ಯ ಜೀವಕೋಶಗಳು ಯಾವ್ಯಾವ ಇದಾವ, ಪ್ರಾಣಿ ಅಂಗಾಂಶಗಳು ಯಾವಿದಾವ, ಸಸ್ಯ ಅಂಗಾಂಶಗಳು ಯಾವಿದಾವ, ಅವುಗಳನ್ನು ನೋಡ್ಕೊಂಡು ಹೋಗಿ. ಇಲ್ಲಿ ವಿಶೇಷವಾಗಿ ನರ ಅಂಗಾಂಶದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನರ ಅಂಗಾಂಶದ ಚಿತ್ರ, ಅಲ್ಲಿ ಆಕ್ಸಾನ್ ಇದೆ, ಡೆಂಡ್ರೈಟ್ಗಳಿದ್ದಾವೆ, ಅವುಗಳನ್ನು ನೋಡ್ಕೊಂಡು ಹೋಗಿ. ಮುಂದೆ ವರ್ಗೀಕರಣದ ಗುಂಪುಗಳು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಸಸ್ಯ ಸಾಮ್ರಾಜ್ಯ, ಆಮೇಲೆ ಪ್ರಾಣಿ ಸಾಮ್ರಾಜ್ಯ, ಇಲ್ಲಿ ನಾಮಕರಣ ಬರ್ತದೆ, ದ್ವಿನಾಮಕರಣ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿಂದನೂ ಕೂಡ ಕ್ವಶನ್ಸ್ಗಳು ಬರ್ತಾವೆ. ಮುಂದೆ ಚಲನೆಯ ಅರ್ಥ, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಯ ಬಗ್ಗೆ ನೋಡ್ಕೊಂಡು ಹೋಗಿ. ಜವ, ದರ, ದೂರ ಮತ್ತು ವೇಗವನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳು. ಕೆಲಸ ಮತ್ತು ಶಕ್ತಿಯ ಅರ್ಥ, ಶಕ್ತಿಯ ವಿವಿಧ ರೂಪಗಳ ಬಗ್ಗೆನೂ ಕೂಡ ನೆನಪಿಟ್ಕೊಳ್ಬೇಕು. ಶಬ್ದದ ಉತ್ಪತ್ತಿ, ಶಬ್ದ ಪ್ರಸಾರ ಮಾಡಲು ಮಾಧ್ಯಮದ ಅವಶ್ಯಕತೆ ಅಂತಕ್ಕಂಥ ಪ್ರಯೋಗದ ಬಗ್ಗೆ ನೋಡ್ಕೊಂಡೋಗಿ. ಶಬ್ದದ ತರಂಗ, ಶ್ರವಣಾತೀತ ಶಬ್ದದ ಅನ್ವಯಗಳು. ಸೋನಾರ್, ಸೋನಾರ್ ಇದಕ್ಕೆ ಕರಿತೀವಿ. ಸೋನಾರ್ನ ಉಪಯೋಗಗಳೇನು? ಗಾಳಿಯ ಘಟಕಗಳು, ಮಳೆಯ ಘಟಕಗಳು, ಆಮೇಲೆ ವಿಶೇಷವಾಗಿ ವಾಯು ಮಾಲಿನ್ಯ, ಜಲಮಾಲಿನ್ಯ, ಅದರ ಪರಿಣಾಮಗಳು. ನೈಟ್ರೋಜನ್ ಚಕ್ರ, ಆಕ್ಸಿಜನ್ ಚಕ್ರ ಮತ್ತು ಕಾರ್ಬನ್ ಚಕ್ರ, ಅದರ ಬಗ್ಗೆ ನೋಡ್ಕೊಂಡೋಗಿ. ಓಝೋನ್ ಪದರು, ಆರೋಗ್ಯದ ಮಹತ್ವ, ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು ಏನೇನು, ರೋಗ ತಡೆಯುವ ಕ್ರಮಗಳು ಸಹಿತ ಬಹಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರಿಕಲ್ಪನೆಗಳಿದ್ದಾವೆ. ಇಲ್ಲಿಂದ ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತವಾಗಿ ಪ್ರಶ್ನೆಗಳು ವಿದ್ಯಾರ್ಥಿಗಳು ಬರ್ತಾವೆ. ಸೊ ಅದಕ್ಕಾಗಿ ನಾನು ನಿಮ್ಮ ಒಂದು SA2 ಅಂದರೆ ವಾರ್ಷಿಕ ಪರೀಕ್ಷೆಗೆ ಯಾವೆಲ್ಲ ಒಂದು ಘಟಕಗಳಿಂದ ಕ್ವಶನ್ಸ್ಗಳು ಬರ್ಬೋದು, ಅದರ ಏನು ಬೆನಿಫಿಟ್ ಇದ್ದಾವೆ ಅನ್ನೋದನ್ನು ಸಹಿತ ಖಂಡಿತವಾಗಿ ನಿಮ್ಮ ಪರೀಕ್ಷೆಗೆ ಇಲ್ಲಿಂದ ನಾನೇನು ಕೊಟ್ಟಿದ್ದೀನಿ ಇಷ್ಟು ಘಟಕಗಳಿಂದ ಕ್ವಶನ್ಸ್ಗಳು ಬರ್ತಾವೆ. ಸೊ ಚೆನ್ನಾಗಿ ಮಾರ್ಕ್ಸ್ಗಳನ್ನ ನಿಮಗೆ ಸಿಗ್ತಾವ ಅಂತ ಹೇಳ್ತಾ, ಮತ್ತೆ ನಾನು ಸಮಾಜದಲ್ಲಿನೂ ಕೂಡ ಇದೇ ತನ್ನಾಗಿರ್ತಕ್ಕಂಥ ಮತ್ತೊಂದು ವಿಡಿಯೋವನ್ನು ಹಾಕ್ತೀನಿ. ಸೊ ದಯಮಾಡಿ SP ಕ್ರಿಯೇಷನ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ತಾವುಗಳು ಸಬ್ಸ್ಕ್ರಿಪ್ಷನ್ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಮತ್ತೆ ಹೊಸ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಬಾಯ್.